ಸರ್, ಇವಾಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿರೋ ಉದ್ದೇಶ ಏನು? ಯಾರ ಮೇಲೆ ನೀವು ಈ ಮಾತನ್ನ ಹೇಳಕ್ಕೆ ಇವತ್ತು? ನಾವು ನೋಡಿ ಮೇಡಮ್, ಯಾರ ಮೇಲೂ ದೋಷಣೆ ಮಾಡ್ತಾ ಇಲ್ಲ. ನಮಗೊಂದು ಮೆಸೇಜ್ ಬಂತು, ಸರ್ಕಾರ ಸಬ್ಸಿಡಿ ಮಾಡಿಲ್ಲ, ಸಬ್ಸಿಡಿ ಮಾಡ್ತಾ ಇಲ್ಲ. ಯಾರ ಕಡೆಯಿಂದ ಮೆಸೇಜ್ ಬಂತು? ಅದ್ಯಾರೋ ನಾವು ನಿಮಗೂ ಗೊತ್ತಿದೆಯಲ್ಲ, ಬಂದಿದೆ ಅಂತ. ಹೇಳಿ ಸರ್, ನಿಮಗೆ ಬಂದಿರೋದಕ್ಕೆ ನೀವು ಕರೆದಿರೋದು? ಹಾಂ, ಇಲ್ಲ ಎಸ್, ಈಗ ಮನೆ ಪ್ರತಿಭಟನೆ ಮಾಡ್ತೀನಿ ಅಂತ ಯಾರೋ ಒಂದು ಮೆಸೇಜ್ ಬಂದು, ನಾನು ಐ ಡೋಂಟ್ ಪುಟ್ ಎನಿಬಡೀಸ್ ನೇಮ್, ಪ್ಲೀಸ್ ಡೋಂಟ್. ಅದು ನಿಮ್ಗೆ ಗೊತ್ತಾಗುತ್ತೆ. ಆ ದಿನ ಆದಮೇಲೆ ಮತ್ತೆ ಮಾತಾಡ್ತೀನಿ ಇಂಟ್ರ್ಯೂ ಕರೆದು. ಬಟ್ ಆದರೆ ನಾನು ಇದನ್ನ ಕ್ಲಿಯರಿಟಿ ಕೊಡಕ್ಕೆ ಬರ್ತಾರೆ. ಬೇಡ ಅಂತಿಲ್ಲ, ಸಬ್ಸಿಡಿ ಕೊಡ್ತಾ ಇಲ್ಲ ಅಂತ ಪ್ರತಿಭಟನೆ ಅಂದಾಗ ಸಬ್ಸಿಡಿ ಕೊಡ್ತಾ ಇರೋದು ಹೇಳೋದು ವಾಣಿಜ್ಯ ಮಾಡಿ ಧರ್ಮ. ಸಬ್ಸಿಡಿ ಕೊಡ್ತಾ ಇದ್ರಿ, ನಂತರ ಒಂದಷ್ಟು ಜನ ಖಾತೆ ತೆಗೆದು ಈಗ ಒಂದಷ್ಟು 2-3 ಸಿನಿಮಾಗಳಿಗೆ ಏನೋ ಇದಾಗಿದೆ ಅಂತ ಅಂದ್ಬಿಟ್ಟು ಅವ್ರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸರ್. ಅದಾಯಿತು, ಮುಗಿದಾದ್ಮೇಲೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಯಾಕೆ ಅಷ್ಟು ಸರ್. ಈಗ ಅವಾಗ ನೋಡಿ, 100 ಜನದಲ್ಲಿ ಒಬ್ಬರಿಬ್ಬರು ಇರ್ತಾರೆ, ಸಮಾಧಾನ ಇರಲ್ಲ. ಆ ಕೋರ್ಟ್ ಮ್ಯಾಟ್ರ್ ಕೋರ್ಟಲ್ಲಿದ್ದಾಗ ಯಾವುದೇ ಸರ್ಕಾರ ಯಾವುದೇ ಡಿಸಿಷನ್ ತೊಗೊಳಕ್ಕಾಗಲ್ಲ, ಅಷ್ಟೇ ಹೊರತು ಆ ಕೋರ್ಟ್ ಮ್ಯಾಟ್ರ್ ಕ್ಲಿಯರ್ ಆಯಿತು. ಯಾವುದೋ ಒಂದು ಸಿನಿಮಾಗೆ ಕೊಟ್ಟಾಗ ಇದು ಯಾಕೆ ಕೊಟ್ಟರೆ ಅಂತ ಕ್ವಶನ್ ಮಾಡಿ ಕೋರ್ಟ್ಗೆ ಹಾಕಿರ್ತಾರೆ. ಆ ಕೋರ್ಟ್ ಹಾಕಿದ್ರೆ ಎಲ್ಲ ಸಿನಿಮಾಗಳು ಹೋಲ್ಡ್ ಮಾಡಿದ್ರು. ಅದಾದಮೇಲೆ 18 ರಿಲೀಸ್ ಆಯಿತು. ಆ ಒಂದೇ ಕಾರಣಕ್ಕೆ 2-3 ವರ್ಷ ಸಬ್ಸಿಡಿ ಕಮಿಟಿ ಫಾರ್ಮೇಷನ್, ಆಮೇಲೆ ಪೆಂಡಮಿಕ್ ಬಂತು. ಅಷ್ಟೇ ಹೊರತು ಇನ್ಯಾವ ಕಾರಣವೂ ಇಲ್ಲ. ಬೇರೆ ಯಾವ ಸರ್ಕಾರನೂ ಕೂಡ, ಹಿಂದಿನ ಸರ್ಕಾರನೂ ಕೂಡ ನೋಡಿ 75 ಸಿನಿಮಾ 125 ಮಾಡಿದವು. BJP ಸರ್ಕಾರನೂ ಮಾಡಿದ್ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. 125ರಿಂದ 200 ಸಿನಿಮಾ ಮಾಡಿದರು ಬೊಮ್ಮಾಯಿ ಸರ್ಕಾರ. ಎಲ್ಲ ಸರ್ಕಾರಗಳು ಸ್ಪಂದಿಸ್ತಾ ಬಂದಿದೆ. ಈ ಸರ್ಕಾರನೂ ಕೂಡ ನಮಗೆ ಸಬ್ಸಿಡಿ ವಿಚಾರ 4 ವರ್ಷ ಒಟ್ಟಿಗೆ ಮಾಡಿರೋದು ಭಾಳ ನಮಗೆ ಸಂತೋಷ ಆಗಿದೆ. ಅಭಿನಂದನೆ ಕೂಡ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇನ್ಫಾರ್ಮೇಷನ್ ಸೆಕ್ರೆಟರಿಗೆ, ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರದ ಪರವಾಗಿ, ನಿರ್ಮಾಪಕ ಸಂಘದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಕೆಲಸ ಆದಷ್ಟು ಬೇಗ, ಇದರಲ್ಲಿ ಯಾವುದು ಕನ್ಫ್ಯೂಷನ್ ಬೇಡ ಅಂತ ಹೇಳಕ್ಕೆ ಕರ್ತೀನಿ. ಅದನ್ನು ನಿರ್ಮಾಪಕರಿಗೆ ಒಂದೇ ರಿಕ್ವೆಸ್ಟು, ಈ ಪ್ಲೀಸ್ ಎನಿಬಡಿ ವಾನ್ಸ್ ಎನಿ ಕ್ಲಾರಿಫಿಕೇಷನ್, ಲೆಟ್ ದೆಮ್ ಗೋ ಟು ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಸ್ಕ್. ಕೇಳ್ಬೋದು, ನಾನು ಕೇಳೋದಲ್ಲ. ನಾಳೆ ಹೋಗಿ ನಾನು ಎಲೆಕ್ಷನ್ ಚುನಾವಣೆ ಆಗ್ಬೋದು, ಯು ಕ್ಯಾನ್ ಗೋ ಆ್ಯಂಡ್ ಮೀಟ್ ಕನ್ಸರ್ನ್ಡ್ ಅಫಿಷಿಯಲ್ಸ್ ಇನ್ ದಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್. ಏನಾಗ್ತಾ ಇದೆ ಅಂತ. ಸಬ್ಸಿಡಿ ಕಮಿಟಿ ಫಾರ್ಮೇಷನ್ ಆಗಿದೆ, ಸಿನಿಮಾಗಳು ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಅನೌನ್ಸ್ ಮಾಡಿಬಿಟ್ಟು ತಮಗೇನು ಗೌರವಧನ ಕೊಡಬೇಕು ಅನ್ನೋದಿದೆ, ಆ ಅಮೌಂಟ್ ತಲುಪುವಂಥ ಕೆಲಸ ಆಗುತ್ತೆ ಅಂತ ಹೇಳಕ್ಕೆ